ನಿಮ್ಗೆ ಫಿರ್ನಿ ಕೊಟ್ರಾ? ಗುಡ್ ಗುಡ್ ಗುಡ್. ಹ್ಯಾವ್. ಇದು ಸಮ್ಮರ್ಗೆ ಹೇಳ್ ಮಾಡಿಸಿರೋದು. ವಿ ಶುಡ್ ಆಕ್ಚುಲಿ ಬ್ರ್ಯಾಂಡ್ ದಿಸ್, ಯು ನೋ. ಇನ್ಫ್ಯಾಕ್ಟ್ ಇದು ಕುಡಿತಾ ಇದ್ರೆ ಹಳೆ ಮೆಮರೀಸ್ ಎಲ್ಲ ವಾಪಸ್ ಬಂದ್ಬಿಡುತ್ತೆ. ಶೋರ್ ಸರ್, ನೀವು ಕೊಟ್ಟಿರೋ ಐಡಿಯಾಗಳು ಅಂದಮೇಲೆ ಅದು 100% ವರ್ಕ್ ಆಗುತ್ತೆ. ಎನಿವೆ, ಇದು ಅಮ್ಮ ಪ್ಲಾನ್ ಮಾಡಿ ಲಿಸ್ಟ್ ಔಟ್ ಮಾಡಿರೋದು. ಓಕೆ, ಗೋ ಥ್ರೂ ದಿಸ್. ನಿಮ್ಗೆ ಏನೇನು ಅರೇಂಜ್ಮೆಂಟ್ ಬೇಕು ಎಲ್ಲ ಇದರಲ್ಲಿದೆ. ಓಕೆ? ಎಸ್ ಸರ್, ಶೋರ್. ಐ ಲುಕ್ ಇನ್ ಟು ದಿಸ್ ಅಂಡ್ ಐಲ್ ಮೇಕ್ ಆಲ್ ದ ಅರೇಂಜ್ಮೆಂಟ್ಸ್ ಅಕಾರ್ಡಿಂಗ್ಲಿ. ಓಕೆ? ಅಫ್ ಕೋರ್ಸ್, ಪ್ಲಾನ್ ನಿನ್ ಕೈಗೆ ಸೇರ್ತು ಅಂದಮೇಲೆ ಇಟ್ ಹ್ಯಾಸ್ ಟು ಬಿ ಅ ಬಿಗ್ ಸಕ್ಸಸ್ ಅಂಡ್ ಇಟ್ ಶುಡ್ ಬಿ ಅ ವೆರಿ ಬಿಗ್ ಸರ್ಪ್ರೈಸ್. ಸ್ಪೆಷಲಿ ಅನುಗೆ. ಮೇಕ್ ಆಲ್ ದ ಅರೇಂಜ್ಮೆಂಟ್ಸ್. ಓಕೆ? ಯು ನೋ, ಐ ಜಸ್ಟ್ ಕಾಂಟ್ ವೇಟ್ ಫಾರ್ ದಟ್ ಡೇ, ಮೀರಾ. ಐ ಆಮ್ ವೆರಿ ಎಕ್ಸೈಟೆಡ್. ಆಲ್ ರೈಟ್ ಸರ್, ನಿಮ್ಮ ಎಕ್ಸ್ಪೆಕ್ಟೇಷನ್ನ ನಾನು ಯಾವತ್ತೂ ನಿರಾಸೆ ಮಾಡಲ್ಲ. ಗುಡ್. ಓಕೆ, ಆ ಪ್ಲಾನ್ ಚೆಕ್ ಮಾಡ್ತಾ ಇರೋ. ಐಲ್ ಬಿ ರೈಟ್ ಬ್ಯಾಕ್. ಬನ್ನಿ, ಇದು ಸ್ವಲ್ಪ ಫ್ರೀನೇ ಹಾಕ್ಬಿಡು. ತಗೊಳ್ಳಿ. ಇಲ್ಲ ಹೊಸಮನಿಯವರೇ, ಸಾಕು. ನಾನು ಇನ್ನೂ ಇದನ್ನೇ ಫಿನಿಶ್ ಮಾಡಿಲ್ಲ. ಅನು ಸಂತೋಷ ನಮ್ಮೆಲ್ಲರ ಸಂತೋಷ, ಆದ್ರೆ ನನ್ನ ದುಃಖ ನನ್ನೊಬ್ಬಳ ದುಃಖ ಮಾತ್ರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಹೊಸಮನಿಯವರೇ. ನಾನಿನ್ ಬರ್ತೀನಿ. ಆಗ್ಲಿ ಅಮ್ಮರ. ಬಹಳ ಒಳ್ಳೆ ಹೆಣ್ಣು ಮಗಳು. ಈಕಿಗೆ ಒಳ್ಳೇದಾಗ್ಲಿ. ಸುಬ್ರ, ಹೊಸ ಸ್ಟಾಕ್ ಚೆಕ್ ಮಾಡ್ದ? ಬೆಳಗಾವಿಯಿಂದ ಬಂತಲ್ಲ, ಎಷ್ಟು ಹೋಯ್ತು ಅದ್ರಲ್ಲಿ? ಏನು ಹಾಗೆ ಮಾಡ್ತಾ ಇದ್ಯಾ? ಎಲ್ಲ ಸುಬ್ಬಣ್ಣ ಅವ್ರಿಲ್ಲ ಯಜಮಾನ್ರೆ. ಬಾಯಿ ಬಿಟ್ಟು ಹೇಳೋದಲ್ವಾ? ಎಲ್ಲೋದ್ರು? ನನ್ಗೇನು ಹೇಳಿಲ್ಲ ಯಜಮಾನ್ರೆ. ಹೋಗ್ಬೇಕಾದ್ರೆ ಹೇಳಿ ಕೇಳಿ ಹೋಗ್ಬೇಕನ್ನೋ ಅಭ್ಯಾಸನೇ ಇಲ್ಲ ಅವನಿಗೆ. ನನಗ್ ಗೊತ್ತಿಲ್ಲದೆ ಎಲ್ಲಿ ಹೋದ ಅವನು ಅವ್ರ ಮನೆಯವರು ಎಲ್ರೂ ಹಂಗೆ ವಿಚಿತ್ರನಪ್ಪ. ಅಲ್ಲ, ಆ ಹುಡುಗಿ ಲೋಕ ಅಷ್ಟೊಂದು ಬದಲಾಗಿದೆ. ಕಾಲ ಕೆಟ್ಟೋಗಿದೆಯಪ್ಪ. ಅಷ್ಟು ದೂರದ ಊರು ಸೌದತ್ತಿಗೆ ಒಬ್ಳೆ ಹೋಗಿದ್ದಾಳೆ ನೋಡು. ಅಲ್ಲ, ನಿನಗೆ ಅಷ್ಟೊಂದು ಧೈರ್ಯ ಇದೆಯಾ? ಅಷ್ಟು ದೂರದ ಸೌದತ್ತಿಗೆ ಹೋಗೋದು ಅಲ್ಲದೆ ಅದ್ಯಾರೋ ದೊಡ್ಡ ಮನುಷ್ಯರ ಕಾರಲ್ಲಿ ಹೋಗ್ಬೇಕಾ? ಇದರ ಬಗ್ಗೆ ಸುಬ್ಬಣ್ಣನ್ ಕೇಳಿದ್ರೆ ಮಿಕಾ 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 ನೋಡ್ತಾನೆ. ಹೆಣ್ಣು ಹೆತ್ತ ಮೇಲೆ ಇಷ್ಟೊಂದು ಬೇಜವಾಬ್ದಾರಿನ? ಏನಪ್ಪ, ಇದ್ರ ಬಗ್ಗೆ ನಿನ್ನತ್ರ ಏನಾದ್ರೂ ಮಾತಾಡಿದ್ನ? ಇಲ್ಲ ಯಜಮಾನ್ರೆ. ಹೇಳಿದ್ರು ಇಲ್ಲ ಅಂತಾನೆ ಹೇಳ್ತೀಯ ನೀನು, ಕದಿಮ. ಅಯ್ಯೋ, ನಿಜವಾಗ್ಲೂ ಇಲ್ಲ ಯಜಮಾನ್ರೆ. ಈಗ ನಮ್ಮ ಅಂಗಡಿನೇ ತಗೋ. ಅಂಗಡಿ ಚೆನ್ನಾಗಿ ನಡಿಬೇಕು ಅಂತಂದ್ರೆ ನಾನು ಯಜಮಾನ ಸರಿಯಾಗಿರ್ಬೇಕು. ಹಾಗೆ ಮನೇನು ಚೆನ್ನಾಗಿ ನಡಿಬೇಕು ಅಂತಂದ್ರೆ ಅದ್ರ ಯಜಮಾನನು ನೆಟ್ಗೆ ಇರ್ಬೇಕು. ಈ ಸುಬ್ಬುಗೆ ಎರಡಕ್ಕೂ ಸಾಮರ್ಥ್ಯ ಇಲ್ಲ. ಅದಕ್ಕೆ ಈ ಅಂಗಡಿ ನನ್ನ ಹೆಸರಲ್ಲಿದೆ. ಮನೇಲಿ ಮಗಳು ಹಂಗಾಡ್ತಾ ಇದ್ದಾಳೆ. ನಿಮ್ಮ ಹೆಸರಲ್ಲಿ ಇರೋದಲ್ಲ, ಚಾನ್ಸ್ ಸಿಕ್ತು ಅಂತ ನೀವೇ ಬಲವಂತವಾಗಿ ಹೊಡ್ಕೊಂಡಿರೋದು. ಈ ಅಂಗಡಿನ ಯಾವತ್ತಾದ್ರೂ ಸುಬ್ಬಣ್ಣ ವಾಪಸ್ ತಗೊಂಡೇ ತಗೋತಾರೆ, ನೋಡ್ತಾ ಇರಿ. ಅದಕ್ಕೆ ತಾನೆ ನಾನು ಇನ್ನ ಈ ಅಂಗಡಿಲೇ ಕೆಲಸ ಮಾಡ್ತಿರೋದು. ಮಗಳು ನಡತೆಗೆ ಕಡಿವಾಣ ಹಾಕದೆ ಇದ್ದೋರು ಅಪ್ಪನ ಹೇಳ. ಅಪ್ಪನು ಹಂಗೆ, ಅವರಮ್ಮ ಪುಷ್ಪಕ್ಕ ಅವಳು ಹಂಗೆ. ಮಗಳನ್ನ ಹೆಂಗ್ ಬೇಕೋ ಹಂಗ್ ಬಿಟ್ಬಿಟ್ಟಿದ್ದಾರೆ. ಅದ್ಯಾಕೋ ಶಂಕರ, ಕಮಲಾಸಂತರ ಕಣ್ಣಲ್ಲೇ ಆಕ್ಟಿಂಗ್ ಮಾಡ್ತಿದ್ಯಾ? ಬಾಯ್ ಬಿಟ್ಟು ಹೇಳು, ಪುಷ್ಪಕ್ಕ ಬಂದಿದ್ದಾಳೆ ಅಂತ. ಪುಷ್ಪಕ್ಕ? ಬೆಬೆ ಪುಷ್ಪಕ್ಕ ಅಲ್ಲ, ಬರೀ ಪುಷ್ಪಕ್ಕ. ಯಾವಾಗ ಬಂದ್ರಿ? ನೀವ್ ಯಾವಾಗ ಮಾತು ಶುರು ಮಾಡಿದ್ರೋ ಆಗ್ಲೇ ಬಂದೆ. ಅದೇನು ದಿಢೀರ್ ಅಂತ ನಮ್ಮ ಅಂಗಡಿ ಕಡೆ? ಆಹಾ, ಒಂದು ಕಾಲದಲ್ಲಿ ಇದು ನಮ್ಮ ಅಂಗಡಿ, ನೆನ್ಪಿರ್ಲಿ. ನಾನು ಯಜಮಾನ್ರ ನೋಡಕ್ ಬಂದೆ, ನನ್ನ ಯಜಮಾನ್ರನ್ನ. ನಿಮ್ ಯಜಮಾನ್ರು ಆಚೆ ಕಡೆ ಹೋಗಿದ್ದಾರೆ, ಇನ್ನೇನ್ ಬರ್ಬೋದು. ಅಲ್ಲ, ನಮ್ ಬಗ್ಗೆ, ನಮ್ ಮಗಳ ಬಗ್ಗೆ ಇಷ್ಟೆಲ್ಲಾ ಆಡ್ಕೊಂಡು ಈಗ ಬಾರಿ ಮರ್ಯಾದೆ ಕೊಡೋರ್ ತರ ಆಡ್ತಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಇನ್ನು ಇದು ನಮ್ಮ ಅಂಗಡಿ, ನೀವು ನಮ್ಮವ್ರು ಅನ್ನೋ ಅಭಿಮಾನ ಇಟ್ಕೊಂಡು ಇಲ್ಲಿ ತನಕ ಬಂದಲ್ಲ, ಅದು ನನ್ ತಪ್ಪು. ಈಗೇನ್ ತಪ್ಪಾಗಿ ಹೇಳಿದೆ ನಾನು? ಇರೋದನ್ನ ಹೇಳ್ದಪ್ಪ. ಏನಿರೋದು?
ನನ್ ಮಗಳ ಬಗ್ಗೆ ಇಲ್ಲಿದ್ದು ಪಲ್ಲದ್ದು ಹೇಳೋದಕ್ಕೆ ಇರೋ ಜನರ ಜೊತೆ ನೀವು ಸೇರ್ಕೊಂಡ್ರಾ? ನೀವ್ ಈ ತರ ಅಂತ ನಾನು ಊಹೆ ಮಾಡಿರ್ಲಿಲ್ಲ. ನಿಮ್ ಮೇಲೆ ಅಲ್ಪ ಸ್ವಲ್ಪ ಗೌರವ ಇತ್ತು, ಈಗ ಅದೂ ಆಯ್ತು. ಪುಷ್ಪಕ್ಕ, ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಗೌರವ ಹೋಗುವಂತದ್ದು ನಾನೇನ್ ಮಾತಾಡಿದೆ ಯೋಚನೆ ಮಾಡಿ. ತನಗಿಂತಲೂ 20-24 ವರ್ಷ ದೊಡ್ಡವ್ರನ್ನ ಪ್ರೀತಿ ಮಾಡೋದು ಗೌರವ ತರುವಂತದ್ದ? ಯಾರ್ದೋ ಜೊತೆ ಮದುವೆ ಫಿಕ್ಸ್ ಆಗಿ ಹಳೆ ಪ್ರೀತಿ ಕಾರಣದಿಂದ ಮದುವೆ ಮುರಿದು ಹೋಗೋದು ಗೌರವ ತರುವಂತದ್ದ? ಒಬ್ಬೊಬ್ಬಳೆ 100 ಮೈಲು ದೂರ ಇರೋ ಊರುಗಳಿಗೆ ಸುತ್ತಾಡೋದು ಗೌರವ ತರುವಂತದ್ದ? ಅದೆಲ್ಲ ಇರಲಿ. ನಿಮ್ ಮಗಳಕ್ಕಿಂತ ವಯಸ್ಸಲ್ಲಿ ದೊಡ್ಡವರು, ಶ್ರೀಮಂತರು, ಅವನು ಬಲಗೈ ಬಂಟನ್ನ ನನ್ನ ಅಂಗಡಿ ಕಳಿಸಿ ನನ್ನ ಹೆದರ್ಸಿ ಹ್ಯಾಮರ್ಸಿ ರಜಾ ತಗೊಳ್ಳೋದು. ಅದು ಅಲ್ಲದೆ ನಿಮ್ಮ ಯಜಮಾನರನ್ನ ಹೊತ್ಕೊಂಡು ಹೋಗೋದು, ಇದೆಲ್ಲ ಗೌರವ ಕೊಡುವಂತದ್ದ? ಮಾತಾಡೋಕ್ಕೂ ಒಂದು ಅರ್ಥ ಇರಬೇಕು. ಮೊದಲು ನಿಮ್ಮನೆ ಸರಿ ಇಟ್ಕೊಳ್ಳಿ. ನಿಮ್ ಮಗಳಿಗೆ ಬುದ್ಧಿ ಹೇಳಿ, ಆಮೇಲೆ ಊರಿಗವ್ರಿಗೆಲ್ಲ ಬುದ್ಧಿ ಹೇಳರಂತೆ. ಬಂದ್ಬಿಟ್ರು ಇಲ್ಲಿ ದೊಡ್ಡದಾಗಿ. ಶಂಕರ, ತಾಕ್ತಂಬರ ಅದನ್ನ ಚೆಕ್ ಮಾಡೋಣ. ನಿಮ್ ಮಗಳಿಗೆ ಬುದ್ಧಿ ಹೇಳಿ, ಆಮೇಲೆ ಊರಿಗವ್ರಿಗೆಲ್ಲ ಬುದ್ಧಿ ಹೇಳರಂತೆ. ಅಣ್ಣ, ನಿಜವಾಗ್ಲೂ ನೀನ್ ಯಾವ್ದಾದ್ರು ನ್ಯೂಸ್ ಚಾನೆಲ್ ಅಲ್ಲಿ ಕೆಲಸ ಮಾಡ್ಬೇಕಿತ್ತಣ್ಣ. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ಯಾ. ಅದ್ ಹೇಗೆ ಪುಷ್ಪ ಅಲ್ಲಿಗೆ ಹೋಗ್ತಾಳೆ ಅಂತ ನೀ ತಿಳ್ಕೊಂಡು ಕರೆಕ್ಟ್ ಆಗಿ ನೀ ಹೋಗಿ ವಿಡಿಯೋ ಮಾಡಿದ್ಯಲ್ಲ, ಆಶ್ಚರ್ಯನಪ್ಪ. ಸರಿ ಸರಿ, ನಾನು ಹಿಂಗ ಆಮೇಲೆ ಮಾಡ್ತೀನಿ. ಏನಮ್ಮ ಅದು? ಏನಿಲ್ಲ ಕಣ, ಏನಿಲ್ಲ. ತೋರ್ಸು. ನಿಮ್ ಮಗಳಿಗೆ ಬುದ್ಧಿ ಹೇಳಿ, ಆಮೇಲೆ ಊರಿಗವ್ರಿಗೆಲ್ಲ ಬುದ್ಧಿ ಹೇಳರಂತೆ. ಬಂದ್ಬಿಟ್ರು ಇಲ್ಲಿ ದೊಡ್ಡದಾಗಿ. ಯಾಕಮ್ಮ ಮಾವನ್ಗೆ ಕೆಲ್ಸ? ಇದರಿಂದ ನಿನಗೇನೆ ತೊಂದ್ರೆ? ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದಾನೆ. ರಹಸ್ಯ ಕಾರ್ಯಾಚರಣೆ ಮಾಡೋದ್ರಲ್ಲಿ ನಮ್ಮ ಅಣ್ಣ ಕಿಂಗ್ ಕಣೆ. ನೀನ್ ಯಾಕಮ್ಮ ಹಿಂಗಾಗ್ಬಿಟ್ಟೆ? ಅದೇ ನಮ್ಮನೇಲಿ ಯಾರಿಗಾದ್ರೂ ಹಿಂಗಾಗಿದ್ರೆ ನೀ ಸುಮ್ನೆ ಇರ್ತಿದ್ದ? ಪಾಪ ಪುಷ್ಪ ಆಂಟಿ, ಅವ್ರಿಗೆ ಹೆಂಗಾಗಿರ್ಬೇಡ. ವಿಡಿಯೋ ಮಾಡಿದ್ದು ಅವಳಿಗೇನ್ ಗೊತ್ತು? ಈ ತರ ಗೊತ್ತಿಲ್ಲದೆ ವಿಡಿಯೋ ಮಾಡೋದು ಅಪರಾಧ, ಗೊತ್ತಾ? ಅಪರಾಧ ಎಲ್ಲ ಏನೂ ಇಲ್ಲ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರು. ಅಲ್ಲ, ಈ ಪುಷ್ಪಂಗ್ ಯಾಕೆ ಬೇಕು ಅಂತ ಇದೆಲ್ಲ? ಏನೋ ದೊಡ್ಡದಾಗಿ ವಟಾರದವ್ರ ಮೇಲೆಲ್ಲ ಚೆನ್ನಾಗಿ ಸವಾಲ್ ಹಾಕ್ತಾಳೆ ನೋಡು. ಪುಷ್ಪಕ್ಕ, ಸುಬ್ಬಣ್ಣ ಬಂದ್ರೆ ನಾನು ಕಾಲ್ ಮಾಡಕ್ ಹೇಳ್ತೀನಿ. ಅಂದ್ರೆ ನಿನ್ ಮಾತಿನ ಅರ್ಥ ಈಗ ನೀವ್ ಹೋಗಿ ಅಂತನಾ? ಈ ವಯ್ಯ ಮಾತಾಡಿದನ್ನೆಲ್ಲ ಕೇಳ್ಕೊಂಡು ಸುಮ್ನೋದ್ರೆ ಮಾತಾಡಿದ್ದು ನಿಜ ಅಂತ ಆಗುತ್ತೆ. ನನ್ ಮಗಳು ಎಂತಳು ಅಂತ ಇನ್ನೊಬ್ರಿಂದ ತಿಳ್ಕೊಬೇಕಾಗಿಲ್ಲ ನಾನು. ನನ್ ಮಗಳು ಅವ್ರಿಗಿಂತ ದೊಡ್ಡವ್ರನ್ನ ಇಷ್ಟಪಟ್ಟಿದ್ದಾಳೆ. ಅದು ಇಡೀ ಪ್ರಪಂಚಕ್ಕೆ ತಪ್ಪಾಗೂ ಕಾಣ್ಬೋದು. ಆದ್ರೆ ಎಷ್ಟೋ ಹೆಣ್ಮಕ್ಳು ಅವ್ರ ಜೀವನದಲ್ಲಿ ಪ್ರೀತಿನೇ ಸಿಗದೆ ಬರೀ ಕಷ್ಟ ಮಾತ್ರ ಅನುಭವಿಸ್ತಿರ್ತಾರೆ. ಆ ನೋವು ನಿಮ್ಮಂತವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಲ್ವಾ? ನನ್ನ ಸುಬ್ಬು ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಒಳ್ಳೆ ಗಂಡ, ಒಳ್ಳೆ ಅಪ್ಪ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನುಷ್ಯ. ತನ್ನ ಸ್ವಂತ ಅಂಗಡಿಲಿ ಯಾವನೇ ಕೂಲಿ ಕೆಲಸ ಮಾಡ್ತಾನೆ? ನನ್ನ ಸುಬ್ಬು ಮಾಡ್ತಾನೆ. ಅಂಗಡಿನೇ ಹಿಂಗ್ ನೋಡ್ಕೊಳ್ಳುವಾಗ ಅಕ್ಕರೆಯಿಂದ ಬೆಳೆಸಿರೋ ಮಗಳನ್ನ ನೋಡ್ಕೊಳ್ತಾ ಇರ್ತಾನ? ನಿಮ್ ಕಣ್ಣಿಗೆ ಹೇಗ್ ಕಾಣ್ತಾರೋ ಅದ್ ನನಗ್ ಬೇಕಾಗಿಲ್ಲ. ಆದ್ರೆ ನನ್ ಪ್ರಕಾರ ನಮ್ ಸುಬ್ಬುನೇ ಹೀರೋ ನಮ್ಮ ಮನೆಗೆ. ಈ ಅಂಗಡಿಗೆ ಸಪ್ಲೈ ಆಗಿ ಬರೋ ಸೀರೆಗೆ ನನ್ ಮಗಳೇ ಯಜಮಾನಿ. ನೀನ್ ಸಂಬಳ ಕೊಡೋ ಯಜಮಾನ ಆದ್ರೆ ನಿನ್ಗೂಟ ಆಗ್ತಿರೋದು ನನ್ನ ಮಗಳು ಕೆಲಸ ಮಾಡ್ತಿರೋ ಕಂಪ್ನಿ, ನೆನ್ಪಿರ್ಲಿ. ಸರ್, ನಾನು ಮಿಸ್ಟರ್ ಪ್ರಭು ದೇಸಾಯಿ ಅವ್ರಿಗೆ ಕಾಲ್ ಮಾಡಿದ್ದೆ. ಅವರು ಬರಕ್ಕೆ ರೆಡಿ ಇದ್ದಾರೆ. ಪ್ರಭು ದೇಸಾಯಿ ಅವ್ರು ಬರ್ತಿದಾರಾ? ಅನು, ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಹಾಕ್ ಕೂಕೊಂಬಂದೆ? ಯು ಆಲ್ಮೋಸ್ಟ್ ಕೇರ್ಡ್ ಮೀ. ಪ್ರಭು ದೇಸಾಯಿ ಅವರು ಇಲ್ಲಿಗೆ ಬರೋದ್ರಿಂದ ನಿನಗೇನ್ ಪ್ರಾಬ್ಲಮ್?
ಇಲ್ಲ ಮ್ಯಾಮ್, ಪ್ರಾಬ್ಲಮ್ ಏನೂ ಇಲ್ಲ. ಪಾಪ ಅವ್ರು ಅಷ್ಟು ದೂರದಿಂದ ಬರಬೇಕಲ್ಲ, ಅದಕ್ಕೆ ಹೇಳಿದೆ. ವಯಸ್ಸಾಗಿದೆ, ಈಗ ಕೋವಿಡ್ ಬೇರೆ. ಯಾರು ಅಂತ ಪರಿಚಯನೇ ಇಲ್ದಿರೋರ ಮೇಲೆ ಇಷ್ಟೆಲ್ಲ ಕನ್ಸನ್ ತೋರಿಸ್ತಿದ್ದಾಳೆ. ಈ ಅನುಗೆ ಪ್ರಭು ದೇಸಾಯಿ ಇಲ್ಲಿಗೆ ಬರೋದು ಇಷ್ಟ ಇಲ್ಲ ಅನ್ಸುತ್ತೆ. ಬಟ್ ವೈ? ಡೋಂಟ್ ವರಿ ಅನು, ನಿನ್ನ ಕಾಳಜಿ ಮುಖ್ಯವಾಗುತ್ತೆ. ಅವ್ರ ಕ್ಷೇಮ ನಮ್ಮ ಜವಾಬ್ದಾರಿ. ನೀನು ಮೀರಿನ ಬಿಡು, ಅವಳು ನೋಡ್ಕೋತಾಳೆ. ಏನು ಮೀರಾ? ಶೋರ್ ಸರ್, ಐಲ್ ಟೇಕ್ ಕೇರ್. ಹಾಗೆ ನಿನಗೆ ಇನ್ನೊಂದು ವಿಷಯ ಹೇಳಿದ್ನಲ್ಲ, ಅದನ್ನು ನಿನಗೇನಾದ್ರೂ ಕೆಲಸ ಆಯ್ತಾ? ಎಸ್ ಮ್ಯಾಮ್, ಸರ್ ಹತ್ರ ಮಾತಾಡಬೇಕಿತ್ತು. ಆಲ್ ರೈಟ್, ಕ್ಯಾರಿ ಆನ್ ಸರ್. ಅನು, ಈಗ ನನಗೊಂದು ಮೀಟಿಂಗ್ ಇದೆ, ಮುಗಿಯೋದು ಎಷ್ಟೊತ್ತಾಗತ್ತೆ ನನಗೆ ಗೊತ್ತಿಲ್ಲ. ಆಮೇಲೆ ಮಾತಾಡೋಣ. ಸಿಗು. ಪ್ರಭು ದೇಸಾಯಿ ಅವ್ರು ಇಲ್ಲಿಗೆ ಬರೋದ್ರಿಂದ ಹೊಸ ಸಮಸ್ಯೆ ಸೃಷ್ಟಿ ಆಗ್ತಿದ್ರೆ ಸಾಕು. ಅವ್ರು ಬರದೇ ಇದ್ರೇ ಒಳ್ಳೇದೇನೋ ಅನ್ನಿಸ್ತಾ ಇದೆ. ಆದರೆ ಅವ್ರು ಬರೋದನ್ನು ಹೇಗೆ ತಡೆಯೋದು?